ಜೈಲಲ್ಲಿ ನಟ ದರ್ಶನ್ ವೈಭೋಗ 108 ವ್ಯವಸ್ಥೆಗಳನ್ನ ಅವರಿಗೆ ಮಾಡಿಕೊಡಲಾಗಿದೆ. ಸದ್ಯ ಜೈಲಿಂದಲೇ ಆಪ್ತರಿಗೆ ನಟ ದರ್ಶನ್ ವಿಡಿಯೋ ಕಾಲ್ ಅನ್ನು ಸಹ ಮಾಡಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ನಟ ದರ್ಶನ್ ಫುಲ್ ಬಿಂದಾಸ್ ಆಗಿ ಮಾತಾಡಿರೋದು ಕಂಡು ಬರ್ತಾ ಇದೆ. 25 ಸೆಕೆಂಡ್ಗಳ ವಿಡಿಯೋ ಕಾಲ್ ದೃಶ್ಯ ಸದ್ಯ ಫುಲ್ ವೈರಲ್ ಆಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಅಸಲಿಗೆ ಏನ್ ನಡೀತಿದೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಈ ವಿಡಿಯೋನ ನೋಡ್ತಾ ಇದ್ರೆ. ನಟ ದರ್ಶನ್ಗೆ ಕಾರಾಗೃಹದಲ್ಲಿ ಇನ್ನೂ ಏನೇನೆಲ್ಲ ವ್ಯವಸ್ಥೆ ಇದೆ ಅನ್ನುವಂತಹ ಅನುಮಾನ ಸಹ ವ್ಯಕ್ತವಾಗ್ತಾ ಇದೆ. ಈ ಫೋಟೋ ವಿಡಿಯೋಗಳನ್ನ ನಾವು ನೋಡ್ತಾ ಇದ್ರೆ ಸದ್ಯ ಜೈಲಲ್ಲಿ ನಟ ದರ್ಶನ್ಗೆ 108 ವ್ಯವಸ್ಥೆಗಳನ್ನ ಮಾಡಿಕೊಡ್ಲಾಗ್ತಿದೆ. ಜೈಲಿಂದಲೇ ಆಪ್ತರಿಗೆ ನಟ ದರ್ಶನ್ ವಿಡಿಯೋ ಕಾಲನ್ನು ಸಹ ಮಾಡ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗೇಶ್ ಲೈವ್ ಸಂಪರ್ಕದಲ್ಲಿದ್ದಾರೆ, ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ನಾಗೇಶ್, ನಟ ದರ್ಶನ್ಗೆ ಸಿಗ್ತಾ ಇರೋ ಈ ಅಲ್ಟ್ರಾ ಲಕ್ಸುರಿ ಫೆಸಿಲಿಟೀಸ್ ನಾವು ನೋಡ್ತಾ ಇದ್ರೆ, ಅಂದ್ರೆ ಈಗ ಫೋಟೋ ಆಯ್ತು, ಈಗ ನಾವು ಸಂಜೆಯಿಂದ ಈ ಬಗ್ಗೆ ಮಾತಾಡ್ತಾನೆ ಇದ್ದೀವಿ, ಈಗ ವಿಡಿಯೋ ಸಹ ಲೀಕ್ ಆಗಿದೆ. ಇದರಲ್ಲಿ ಮನೆ ಅಥವಾ ಜೈಲು ಇದರ ವ್ಯತ್ಯಾಸನೇ ಕಂಡು ಬರ್ತಾ ಇಲ್ಲ. ಇನ್ನ ಅಧಿಕಾರಿಗಳು, ಜೈಲಿನ ಅಧಿಕಾರಿಗಳ ಲೋಪ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟರ್ನಲ್ಲಿ ರಾಜವೈಭವದಿಂದ ಇರುವಂಥದ್ದು ಇದೇ ಮೊದಲಲ್ಲ. ಈ ಹಿಂದೆ ಹಲವು ಆರೋಪಿಗಳಿಗೂ ಕೂಡ ಇದೇ ರೀತಿಯ ರಾಜವೈಭವದ ವ್ಯವಸ್ಥೆಯನ್ನು ಮಾಡಿ ಹಲವು ಅಧಿಕಾರಿಗಳ ತಲೆದಂಡ ಆಗಿತ್ತು. ಇದು ಮುಂದುವರಿದಿರುವಂಥದ್ದು. ದರ್ಶನ್ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಮನೆ ಊಟಕ್ಕೆ ಅಪ್ಲೈ ಮಾಡಿದರು, ಆದರೆ ಮನೆ ಊಟ ಕೂಡ ಕೋರ್ಟ್ ನಿರಾಕರಿಸಿತು. ಆದರೆ ದರ್ಶನ್ ಅವರ ಮತ್ತೊಂದು ಕರಾಳ ಮುಖ ಈಗ ಬಯಲಾಗ್ತಿರುವಂಥದ್ದು. ಅದು ಪ್ರಮುಖವಾಗಿ ಸೆಂಟ್ರಲ್ ಜೈಲಿನಲ್ಲಿ ಅವರು ರಾಜವೈಭವದಿಂದ ಇರುವಂಥ ಕೆಲವೊಂದಷ್ಟು ಫೋಟೋ ಮತ್ತು ವಿಡಿಯೋ ಕಾಲ್ಗಳನ್ನು ಮಾತನಾಡಿರುವಂಥ ವಿಡಿಯೋ ಕಾಲ್ ಮತ್ತು ಫೋಟೋಗಳು ವೈರಲ್ ಆಗ್ತಿರೋದನ್ನು ನೋಡಿದ್ರೆ, ಬೆಂಗಳೂರಿನ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಎಲ್ಲವೂ ಕೂಡ ಕುಲ್ಲ ಅಂದರೆ ಈ ಹಿಂದೆ ಹೊರಗಡೆ ಯಾವ ರೀತಿ ರಾಜವೈಭೋಗದಿಂದ ಇರ್ತಿದ್ರೋ ಅದೇ ಮಾದರಿಯಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ದಾರೆ ಅನ್ನುವಂಥದ್ದು ಆ ಫೋಟೋ ಮತ್ತು ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಹಳ ಪ್ರಮುಖವಾಗಿ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವಂಥ 25 ಸೆಕೆಂಡ್ ವಿಡಿಯೋ ಏನಿದೆ ಅದು ರೌಡಿ ಶೀಟರ್ ಸತ್ಯ ಅನ್ನುವ ವ್ಯಕ್ತಿಯ ಜೊತೆ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಬಹಳ ಪ್ರಮುಖವಾಗಿ ಮತ್ತೆ ಸಂಪರ್ಕ ಮಾಡ್ತೀವಿ.